ಅಂದು ಏಕಲವ್ಯ ಗುರುಗಳ ಅಪೇಕ್ಷೆಯಂತೆ ತನ್ನ ಹೆಬ್ಬೆರಳನ್ನು ನೀಡಿದ. ಇಂದು ಶಿಷ್ಯಂದಿರ ಹೆಬ್ಬೆರಳೇನು ಕೈಕಾಲು ಮುರಿಯುವಂತೆ ಶಿಕ್ಷೆ ವಿಧಿಸುತ್ತಿದ್ದಾರೆ. ಶಿಕ್ಷಕರಾದವರು ಶಿಕ್ಷೆಯೇ ತಮ್ಮ ಪ್ರಮುಖ ಅಸ್ತ್ರವನ್ನಾಗಿಸಿ ಮನುಷ್ಯತ್ವವನ್ನೇ ಕಳೆದುಕೊಂಡು ಮೃಗಗಳ ಹಾಗೆ ವರ್ತಿಸುತ್ತಿದ್ದಾರೆ. ಸಮವಸ್ತ್ರ ಧರಿಸದೆ ಬಂದಿರುವುದು, ಹೋಂವರ್ಕ್ ಮಾಡದೇ ಬಂದಿರುವುದು, ಅಥವಾ ಪುಸ್ತಕ ತಂದಿಲ್ಲದೆ ಇರಬಹುದು ಇತ್ಯಾದಿ ಏನೇ ಕಾರಣಗಳು ಇರಬಹುದು. ಇಂತಹ ಕ್ಷುಲ್ಲಕ ಕಾರಣಗಳಿಗೆ ಶಿಕ್ಷೆ ವಿಧಿಸಿ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ಕುಬ್ಜರನ್ನಾಗಿಸುತ್ತಿದ್ದಾರೆ. ಸೂಕ್ಷ್ಮವಾಗಿರುವಂತಹ ಮಕ್ಕಳ ಮನಸ್ಸು ಇಂಥ ಘಟನೆಯಿಂದ ಆಘಾತಕ್ಕೊಳಗಾಗುತ್ತವೆ. ಮುಂದೆ ಇಂತಹ ಮಕ್ಕಳು ಶಾಲೆಗೆ ಹೋಗಲು ಹಿಂಜರಿಯಲೂಬಹುದು. ಸರ್ವ ಶಿಕ್ಷಣ ಅಭಿಯಾನದ ಮರಳಿ ಬಾ ಶಾಲೆಗೆ ಅಂತಹ ಯೋಜನೆಗಳು ಫಲಪ್ರದವಾಗದೇ ಇರಬಹುದು. ಹಾಗಾದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಿಸುವುದು ತಪ್ಪಾ? ಮಕ್ಕಳಿಗೆ ಶಿಕ್ಷೆ ಕೊಡೋ ಸಾಧ್ಯ ಅಲ್ಲ. ಆದ್ರೆ ಶಿಕ್ಷೆ ಕೊಡದೆ ಹೋದ್ರೆ ಶಿಕ್ಷೆಯಿಂದಲೇ ಶಿಕ್ಷಣ. ಶಿಕ್ಷೆಯ ಅದು ಕೊಡ್ತಕ್ಕಂಥದ್ದು ಪರಿಮಿತಿಯಾಗಿರ್ಬೇಕು. ಹಿಂದೆ ಪೋಷಕರು ಶಿಕ್ಷೆಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಆದ್ರೆ ಈಗ ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷೆ ಕೊಟ್ರೆ ಪೋಷಕರು ಬಂದು ಅದಕ್ಕೆ ಬೇಡ, ಆತರ ಮಾಡಬೇಡಿ, ನಮ್ಮ ಮಕ್ಕಳಿಗೆ ಭಯ ಆಗ್ತಿದ್ರೆ ರಾತ್ರಿ ಎಲ್ಲ ಇದು ಮಾಡಲ್ಲ ಅಂತ ಹೇಳ್ತಾರೆ. ಆ ಕೊಡ್ತಕ್ಕಂಥ ಶಿಕ್ಷೆ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಭಯ, ನಾವು ಓದ್ಬೇಕು ಅನ್ನೋ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರವಾಗಿ ಶಿಕ್ಷೆಯನ್ನ ಕೊಡ್ತೀವಿ ನಾವು. ಆ ಶಿಕ್ಷೆ ಪರಿಮಿತವಾಗಿರ್ಬೇಕು. ಶಿಕ್ಷೆಯಿಂದ ಹೋಗ್ಬಿಟ್ರೆ ಮಕ್ಕಳಲ್ಲಿ ಹೇಗೋ ನಮ್ ಮೇಡಮ್ ಏನು ಹೊಡೆಯಲ್ವಲ್ಲ ಅಂದ್ಬಿಟ್ಟು ಏನು ಓದೋದೇ ಇಲ್ಲ. ಹಾಗಾಗಿ ಶಿಕ್ಷೆ ಅನಿವಾರ್ಯ. ಖಂಡಿತ ಶಿಕ್ಷಿಸಬಾರ್ದು. ಶಿಕ್ಷಣ ಅಂದ್ರೆ ಏನರ್ಥ? ಕಲಿಸೋದು ಅಂತ ಅರ್ಥ, ಶಿಕ್ಷಿಸೋದು ಅಂತಲ್ಲ. ವಿದ್ಯಾರ್ಥಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡೋ ಹಾಗೆ ಮಾಡೋನು ಶಿಕ್ಷಕ. ಅವನಿಗೆ ಪನಿಷ್ಮೆಂಟ್ ಕೊಟ್ಟು ಹೆದರಿಸಿ ಬೆದರಿಸಿ ಹೋಮ್ವರ್ಕ್ ಮಾಡ್ಕೊಂಡು ಬರೋ ಹಾಗೆ ಮಾಡೋನು ಶಿಕ್ಷಕ ಅಲ್ಲ. ಶಿಕ್ಷೆ ಬೇಕು, ತಪ್ಪಿಗೆ ಶಿಕ್ಷೆ ಬೇಕು. ಆದರೆ ಯಾವ ಹಂತದಲ್ಲಿ ಯಾವ ರೀತಿಯ ಶಿಕ್ಷೆ, ಯಾರಿಂದ ಶಿಕ್ಷೆ, ಹೇಗೆ ಅನ್ನುವಂಥದ್ದೆಲ್ಲ ಆಯಾ ಘಟನೆಗೆ ಆಯಾ ಮಗುವಿಗೆ ಸಂಬಂಧಪಟ್ಟಿರುವಂಥದ್ದು. ಅದರ ತಪ್ಪಿಗೆ ಒಂದು ಶಿಕ್ಷೆ ಅನ್ನುವಂಥದ್ದು ಬೇಕು. ಅದು ಶಿಕ್ಷೆ ಅನ್ನುವಂಥದ್ದು ಕಠಿಣವಾದಂಥ ಶಬ್ದ ಆಗಬಹುದು. ತಪ್ಪಿಗೆ ಒಂದು ಸರಿಪಡಿಸಿಕೊಳ್ಳುವಂತಹ ಒಂದು ಆಗ್ರಹದ ಪ್ರಯತ್ನ ಅದಾಗಬೇಕು. ಇದು ಒಂದು ರೀತಿ ತಪ್ಪು ಅಥವಾ ಸರಿ ಅಂತ ನಾವು ಹೇಳಿಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಕಾಲ ಬದಲಾವಣೆ ಆದಂತೆಲ್ಲ ವೈಜ್ಞಾನಿಕತೆ ಜನರಲ್ಲಿ ಜನಸಾಮಾನ್ಯರಿಗೆ ಬಂದಂತೆಲ್ಲ ಈ ಶಿಕ್ಷೆ ಕೊಡೋದು ಬಿಡೋದ್ರಲ್ಲಿ ಬದಲಾವಣೆಗಳು ಆಗ್ತಾ ಬರ್ತಾ ಇದೆ. ಯಾಕೆಂದರೆ ನಾವೆಲ್ಲರೂ ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಓದ್ತಾ ಇರಬೇಕಾದ್ರೆ ಶಿಕ್ಷಕರು ಒಂದು ಏನು ಕೊಡಿದ್ರೆ ನಮ್ಮ ಮನೆ ತಂದೆ ತಾಯಿಗಳು ಇನ್ನೂ 4 ಕೊಡಿರಿ ಅಂತ ಇದ್ರು. ಯಾರೇ ತಪ್ಪು ಮಾಡಿದ್ರೆ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಬಂದಿರತಕ್ಕಂಥ ಅವನು ತಪ್ಪು ಮಾಡಿದ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಅವನಿಗೆ ಹೊಡಿತಾ ಇದ್ರು. ಯಾರು ಕೂಡ ಇನ್ನೂ 2 ಹೊಡಿ ಅಂತ ಹೇಳ್ತಾ ಇದ್ರು. ಹಾಗೆ ಶಿಕ್ಷಕರು ಅವ್ನು ಕೊಡಿದ್ರೆ ಇನ್ನೂ 4 ಕೊಡಿರಿ ಅಂತಿದ್ರು. ಆದರೆ ಇವತ್ತೇನಾಗಿದೆ, ನಮ್ಮ ಮಗನಿಗೆ ಯಾಕೆ ಕೊಡಿದ್ರಿ ಅಂತಕ್ಕಂಥದ್ದು ಬಂದಿದೆ. ಆದರೆ ಅದಕ್ಕೆ 16ನೇ ಶತಮಾನದಲ್ಲಿ ಸರ್ವಜ್ಞ ಒಂದು ವಚನ ಹೇಳ್ತಾರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಎದ್ದು ಬಂದು ನೋಡದ ತಾಯಿ, ಈ 3 ಶತ್ರುಗಳು ಕಾಣ ಸರ್ವಜ್ಞ ಅಂತ ಹೇಳ್ತಾನೆ. ಅಂದರೆ ಅವನ ವಚನದಲ್ಲಿ ಎಷ್ಟು ನಿಗೂಢವಾದಂಥ ಅರ್ಥಗಳಿದೆ ಕಾಕೊಡಿ. ಯಾವುದೇ ಒಬ್ಬ ತಾಯಿ ಆಗಿರ್ಬೋದು, ಒಬ್ಬ ತಂದೆ ಆಗಿರ್ಬೋದು, ಒಬ್ಬ ಶಿಕ್ಷಕನಾಗಿರ್ಬೋದು. ಸೊ ಅವನ ತಪ್ಪನ್ನು ಕಂಡಾಗ ಅದನ್ನು ನಾವು ಸರಿ ಮಾಡದೆ ಹೋದರೆ ಅವನೇನು ಅಂದ್ಕೊಳ್ತಾನೆ, ನಾನು ಮಾಡ್ತಾ ಇರೋ ತಪ್ಪು ಸರಿ ಇದೆ, ಅದರಿಂದ ಈ ಶಿಕ್ಷಕರು ನನ್ನನ್ನು ಕೇಳ್ತಾ ಇಲ್ಲ ಅಂತ ಅವನ ತಪ್ಪನ್ನು ದಿನೇ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತಾನೆ. ಖ್ಯಾತ ಲೇಖಕ ಬರ್ಟ್ರಾಂಡ್ ರಸ್ಸೆಲ್ ಒಂದು ಮಾತು ಹೇಳ್ತಾನೆ, ನಾವು ತೋಟದಲ್ಲಿ ಗುಲಾಬಿ ಹೂವು ಅರಳದೇ ಇದ್ದಾಗ ಇದು ಯಾಕೆ ಅರಳಲಿಲ್ಲ ಅಂಥೇಳಿ ನಾವು ಅದಕ್ಕೆ ಸರಿಯಾಗಿ ನೀರು ಹಾಕಲಿಲ್ವಾ, ಗೊಬ್ಬರ ಹಾಕಲಿಲ್ವಾ, ಅದರ ಆರೈಕೆ ಸರಿಯಾಗಿ ಮಾಡಲಿಲ್ವಾ ಅಂತ ಕೇಳ್ತೀವಿ. ಅದೇ ಒಂದು ಮಗುವಿನ ಮನಸ್ಸು ಸರಿಯಾಗಿ ಅರಳದೇ ಇದ್ದಾಗ ಆ ಮಗುವಿನ ಶಿಕ್ಷೆ ಮಾಡ್ತೀವಿ. ನಾನು ಶಿಕ್ಷೆನ ಯಾಕೆ ಕೊಡ್ತೇನೆ ಅನ್ನುವ ಒಂದು ಕಲ್ಪನೆ ಅವನಿಗೆ ಇಲ್ವೇ ಇಲ್ಲ ಅನಿಸ್ತದೆ. ಆದ್ದರಿಂದ ಶಿಕ್ಷೆ ಯಾಕೆ ಕೊಡಬೇಕು, ಶಿಕ್ಷೆಯ ಉದ್ದೇಶ ಏನು, ಅದರ ಪರಿಣಾಮ ಏನು, ಏನಾದರೂ ಫಲಕಾರಿ ಆಗ್ತದ ನಾನು ಕೊಡ್ತಕ್ಕಂಥ ಶಿಕ್ಷೆಯಿಂದ, ನಾನು ಒಳ್ಳೆ ಮಾತಿನಿಂದ ಎಷ್ಟು ನನ್ನ ಮಕ್ಕಳಲ್ಲಿ ಬದಲಾವಣೆಯನ್ನು ತರಬಹುದು ಅನ್ನುವ ಅವನ ಮನಸ್ಸಿನ ಬಗ್ಗೆ ಅವನೇ ಹಿಡಿತವನ್ನು ಇಟ್ಕೊಳ್ತಕ್ಕಂಥ ತರಬೇತಿ ಒಂದಾದರೆ, ಎರಡನೇದು ನನಗೆ ತುಂಬ ನಾನು ಅನುಭವಿಸಿರ್ತಕ್ಕಂಥ ಒಂದು ಮಾತೇನೆಂದರೆ ಮಕ್ಕಳ ಸೈಕಾಲಜಿ ಬಗ್ಗೆ.
ಮಕ್ಕಳ ಮನಸ್ಸಿನ ಬಗ್ಗೆ ತರಬೇತಿನೇ ತುಂಬ ಕಡಿಮೆ ಇದೆ. ಹೋಗಿ ಶಾಲೆಗಳಲ್ಲಿ ಮಕ್ಕಳ ಮನಸ್ಸು ಏನು ಅಂತ ಗೊತ್ತಿರೋದಿಲ್ಲ. ಉದಾಹರಣೆಗೆ ಮಕ್ಕಳಲ್ಲಿ ಬೆರಳು ಉಗುರನ್ನ ಕಡಿತಕ್ಕಂಥ ಅಭ್ಯಾಸ ಇರ್ತದೆ, ಮತ್ತೆ ಏನೋ ನೀಲ್ ಮೇಲೆ ನೋಡ್ತಾನೆ, ಇದರ ಯಾವ ನಾವು ಗದರಿಸ್ತೇವೆ ಹೊರತು ಆ ಮಗು ಯಾಕೆ ಮಾಡ್ತಾನೆ ಅನ್ನುವ ಕಲ್ಪನೆ ಇರೋದಿಲ್ಲ. ಹೀಗಾಗಿ ಮಗುವಿನ ಸಣ್ಣ ಸಣ್ಣ ವರ್ತನೆಗಳ ಹಿಂದೆ ಇರ್ತಕ್ಕಂಥ ರಹಸ್ಯ ಏನು, ಈ ರೀತಿಯಾಗಿರ್ತಕ್ಕಂಥ ಮಗುವನ್ನ ಅರಿತುಕೊಳ್ಳುವ ರೀತಿಯಲ್ಲಿ ಅವನನ್ನ ಮಕ್ಕಳ ಸೈಕಾಲಜಿ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಶಿಕ್ಷಕನಿಗೆ ಗೊತ್ತಿಲ್ಲದೆ ಇದ್ರೆ ಅವನೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷಣ ಅಂತ ಅನ್ನೋದು ಶಿಕ್ಷೆಯಿಂದ ಆಗುವಂಥದ್ದಲ್ಲ, ಪ್ರೀತಿಯಿಂದ ಆಗುವಂಥದ್ದು. ಅದು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೋಬೇಕು. ಯಾವ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನ ಪ್ರೀತಿಸಲಾರನು, ತನ್ನ ವಿಷಯವನ್ನು ಪ್ರೀತಿಸಲಾರನು, ತನ್ನ ವೃತ್ತಿಯನ್ನು ಪ್ರೀತಿಸಲಾರನು, ಅವನು ಒಳ್ಳೆಯ ಶಿಕ್ಷಕನಾಗಲು ಸಾಧ್ಯನೇ ಇಲ್ಲ. ಪನಿಷ್ಮೆಂಟ್ ಕೊಡಲಾರ್ದೆ ನಮ್ಮ ಮಕ್ಕಳ ಮನವೊಲಿಸಿ ಪ್ರೀತಿ ವಿಶ್ವಾಸದಿಂದ ಕಾಯಕರ ಆದರೆ ಗದರಿಸಿದ್ರು ಕೂಡ ನಾವು ಮನೆಯಲ್ಲಿ ಮಕ್ಕಳಿಗೆ ಯಾವ ಥರ ಗದರಿಸ್ತೋ ಆ ಥರ ನಾವು ಮಕ್ಕಳಿಗೆ ಗದರ ಶಿಕ್ಷಣ, ಅದರಲ್ಲಿ ಹೆಣ್ಣು ಹುಡುಗರು ವಿಶೇಷ ಕಾಳಜಿಯನ್ನು ಮಾಡೋದು, ದಾಖಲಾತಿ ಹಾಜರಾತಿ, ಅದರ ಜೊತೆಯಲ್ಲಿ ಶಿಕ್ಷಣ, ಅದರಲ್ಲಿ 100% ಹಾಜರಿ, ಹೆಣ್ಣು ಹುಡುಗರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕಂತ ನಾನು ವಿದ್ಯೆಯ ಕಲಿಯೋ ಸ್ಥಾನವಿದು, ಶಾರದ ದೇವಿಯ ಕ್ಷೇತ್ರವಿದು.